ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಫಿಕ್ಸ್. ರೌಡಿಗಳ ಜೊತೆಗಿನ ಈ ನಂಟೆ ದಾಸನಿಗೆ ಮುಳುವಾಗ್ಲಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿದ್ರು, ಆ ಸಂದರ್ಭದಲ್ಲೂ ಕೂಡ ರಾಜ್ಯಾತಿಥ್ಯವನ್ನ ಪಡೆದಿದ್ರು ನಟ ದರ್ಶನ್. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಒಂದು ಕಡೆ ತಯಾರಿಯನ್ನ ಈಗಾಗಲೇ ನಡೆಸಿದ್ದಾರೆ. ಈ ಮೇಲ್ಮನವಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳ ಜೊತೆಯಲ್ಲಿ, ಇತರ ಸಹ ಕೈದಿಗಳ ಜೊತೆಯಲ್ಲಿ ರಾಜ್ಯಾತಿಥ್ಯವನ್ನ ಪಡೆದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ನಟ ದರ್ಶನ್ ಆಪರೇಷನ್ಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ರಿಟ್ರೀವ್ ಆಗಿರುವಂತಹ ಫೋಟೋಗಳು ಲಭ್ಯವಾಗಿದೆ. ದರ್ಶನ್ ಪಾತ್ರದ ಬಗ್ಗೆ ಅದರಲ್ಲಿ ಸಾಕ್ಷಿಗಳು ಹೇಳ್ತಾ ಇದೆ. ಜೈಲಿನಲ್ಲಿ ಪಡೆದಂತ ರಾಜ್ಯಾತಿಥ್ಯದ ಬಗ್ಗೆಯೂ ಕೂಡ ಈಗ ಉಲ್ಲೇಖ ಮಾಡುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲಿ ರಾಜ್ಯಾತಿಥ್ಯವನ್ನ ಪಡೆದಿದ್ರು. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರುವಾಗಲೂ ಅವರಿಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಹಾಗಾಗಿ ಈಗ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗೆ ಬಂದಿದ್ದಾರೆ. ಹಾಗಾಗಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ದರ್ಶನ್ಗೆ ಮತ್ತಷ್ಟು ಸಂಕಷ್ಟದ ಉರುಳು ಗಟ್ಟಿಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ದರ್ಶನ್ಗೆ ಈ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಮತ್ತಷ್ಟು ಉರುಳು ಬಿಗಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ PSI ವಿನಯ್ ಸ್ಟೇಟ್ಮೆಂಟ್ ಅನ್ನ ಕೂಡ ತಗೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಾಕ್ಷಿದಾರ ಕೂಡ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ಕೊಂಡಿದ್ದಾನೆ. ಅದರ ಜೊತೆಯಲ್ಲಿ ಈಗ ಮೇಲ್ಮನವಿಯನ್ನ ಕೂಡ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರೋದು, ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳು ಕೂಡ ಮೆನ್ಷನ್ ಆಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೆಂಕಟೇಶ್. ಹೌದು ಅಶ್ವಿನಿ, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ PSI ವಿನಯ್ ಅವರ ಸ್ಟೇಟ್ಮೆಂಟ್ ಆಗಿರಬಹುದು ಮತ್ತು ಪ್ರತ್ಯಕ್ಷ ಸಾಕ್ಷಿ ನೀಡಿರುವಂತಹ ಹೇಳಿಕೆಗಳು ಹಾಗೂ ಪರಪ್ಪನಗರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ರಾಜ್ಯಾತಿಥ್ಯ ಪಡೆದಂತಹ ಕೇಸ್, ಈ ಮೂರು ಕೂಡ ಸಾಕಷ್ಟು ಸಂಕಷ್ಟ ತಂದೊಡ್ಡುವ ಪರಿಸ್ಥಿತಿ ಈಗ ನಟ ದರ್ಶನ್ ಅವರಿಗೆ ಎದುರಾಗಿದೆ. ಈ ಮೂರು ಕೇಸ್ಗಳ ಅಂತ ಹೇಳಿದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಸೊ ಆಗ ಇವರಿಗೂ ಕೂಡ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ನಾವು ನೋಡೋದಾದ್ರೆ ಏನು ಒಂದು ಪ್ರತ್ಯಕ್ಷ ದರ್ಶಿ ಕೊಟ್ಟಿದ್ದಂತಹ ಹೇಳಿಕೆಗಳಂದ್ರೆ ಘಟನೆ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರಲ್ಲಿದ್ರು, ನಾನು ಕೂಡ ಈ ಒಂದು ಹಲ್ಲೆಯನ್ನ ನೋಡಿದ್ದೆ ಅಂತ ಹೇಳಿ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರು. ಜಿಯೋ ಬೈದಿಂದ ಕೂಡ ಅವರು ಗೋವಾ, ಕೋಲಾರ, ತಿರುಪತಿ ಸೇರಿದಂತೆ ವಿವಿಧ ಕಡೆ ಒಂದು ಪ್ರವಾಸವನ್ನು ಹೋಗಿ ಬಂದು 20ನೇ ತಾರೀಕು ತನಿಖಾಧಿಕಾರಿ ಮುಂದೆ ಬಂದು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಅದನ್ನ ನ್ಯಾಯಾಧೀಶರ ಮುಂದೆ ಕೂಡ ಈ ಹೇಳಿಕೆಗಳನ್ನ ದಾಖಲಿಸಿದ್ರು. ಇದಾದ ಬಳಿಕ ಏನು PSI ವಿನಯ್ ಅವರಿಗೂ ಕೂಡ ಪ್ರದೋಷ್ ಸುಮಾರು 122 ಬಾರಿ ಕರೆಯನ್ನ ಮಾಡಿರ್ತಾನೆ. 2 ಗಂಟೆಗಳ ಅಂತರದಲ್ಲಿ ಹತ್ಯೆಯನ್ನ ಆದ ಸಂದರ್ಭದಲ್ಲಿ ನಡೆದಂತ ವಿಚಾರಗಳನ್ನೆಲ್ಲವನ್ನು ಕೂಡ ಹೇಳ್ಕೊಂಡಿರ್ತಾನೆ. ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PSI ವಿನಯ್ ಅವರು ಕೂಡ ಪ್ರದೋಷ್ ಅವರಿಗೆ ಮಾಹಿತಿಗಳನ್ನ ಕೇಳಿರ್ತಾರೆ ಹಾಗೂ ಈ ವಿಚಾರವನ್ನು ಕೂಡ ಠಾಣಾ ಅಧಿಕಾರಿಗಳಿಗೆ ವಿಚಾರ ತಿಳಿಸಿರ್ತಾರೆ. ಅಂದ್ರೆ ಕುಟುಂಬದ ಪ್ರವಾಸದಲ್ಲಿ PSI ವಿನಯ್ ಅವರು ಹೊರಗಡೆ ಇರ್ತಾರೆ, ಕೇರಳದಲ್ಲಿ ಇರ್ತಾರೆ. ನೆಟ್ವರ್ಕ್ ಸಮಸ್ಯೆಯಿಂದಾಗಿ ನನಗೆ ಕರೆಯನ್ನು ಸ್ವೀಕಾರ ಮಾಡಕ್ಕೆ ಆಗಿರ್ಲಿಲ್ಲ ಹಾಗೂ 122 ಬಾರಿ ಕರೆಯನ್ನ ಮಾಡಿದ್ರು. ವಾಪಸ್ ವೈಫೈ ಅನ್ನು ಬಳಸಿಕೊಂಡು ನನ್ನ ಕರೆಯನ್ನ ಮಾಡಿ ಠಾಣಾಧಿಕಾರಿಗೆ ವಿಚಾರವನ್ನು ತಿಳಿಸಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಹತ್ಯೆ ಆಗಿದೆ ಅದರ ಬಗ್ಗೆ. ಅದಾದ ಬಳಿಕ ಅವರು ಕೂಡ ನಿಮಗೆ ಮಾಹಿತಿ ಕೊಟ್ಟವರ ಬಳಿ ಮತ್ತಷ್ಟು ವಿಚಾರವನ್ನು ತಿಳಿದುಕೊಳ್ಳಿ ಅಂತ ಹೇಳಿದ್ರು. ಹಾಗೂ ನಾನು ವಾಪಸ್ ಬಂದಂತ ವೇಳೆ ನಟ ಪ್ರದೋಷ್ ಏನಿದ್ದಾನೆ ಆತ ನನ್ನ ಮೀಟ್ ಮಾಡಕ್ಕೆ ನೈಸ್ ರೋಡ್ ಬಳಿ ಬಂದಿದೆ. ಆಗ ಲಕ್ಷ್ಮಣ್ ಹಾಗೂ ಪ್ರದೋಷ್ ಸೇರಿದಂತೆ ವಿನಯ್ 3 ಜನ ಕೂಡ ಬಂದಿದ್ರು. ಆಗ ವಿಚಾರವನ್ನು ತಿಳಿಸಿದ್ರು. ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ರೆ ಕಾನೂನಿನ ಪ್ರಕಾರ ನಿಮಗೆ ತಪ್ಪಾಗುತ್ತೆ, ಶಿಕ್ಷೆ ಆಗುತ್ತೆ ಅಂತ ಹೇಳಿದೆ. ಆಗ ಈ ಪ್ರಕರಣದಲ್ಲಿ ಜಗದೀಶ್ ಮತ್ತು ಪವನ್ ಅವರಿದ್ರು. ಈ ವಿಚಾರದಲ್ಲಿ ನನಗೂ ಸರಿಯಾಗಿ ಗೊತ್ತಿಲ್ಲ, ಮಾಹಿತಿಯನ್ನ ತಿಳ್ಕೊಂಡು ಹೇಳ್ತೇನೆ ಹಾಗೂ 4 ಜನ ಕೂಡ ಸರೆಂಡರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಆರೋಪಿಗಳ ನನ್ನ ಜೊತೆ ಕಾನ್ವರ್ಸೇಷನ್ ಆಗಿತ್ತು ಎಲ್ಲವನ್ನು ಕೂಡ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದೀನಿ ಅಂತ ಹೇಳಿ ಕೂಡ ಪೊಲೀಸರ ಮುಂದೆ PSI ವಿನಯ್ ಅವರು ಕೂಡ ಹೇಳಿರೋದು. ಅದಾದ ಬಳಿಕ ರಾಜ್ಯಾತೀತ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇದ್ದಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಆ ಫೋಟೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯಾತಿಥ್ಯವನ್ನು ಪಡಿತಾ ಇದ್ದಂತ ನಟ ದರ್ಶನ್ ಅವರನ್ನು ಕೂಡ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಅಶ್ವಿನಿ, ಸದ್ಯ ಈ 3 ಕೇಸ್ಗಳ ಒಂದು ಸಂಬಂಧ ಏನಿದೆ ಇದು ಸಾಕಷ್ಟು ಸಂಕಷ್ಟ ತಂದು ಕೊಡುವಂತಹ ಪರಿಸ್ಥಿತಿ ಈಗ ನಟ ದರ್ಶನ್ಗೆ ಎದುರಾಗಿರುವಂತದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.